ಇವತ್ತು ಮಂತ್ರಾಲಯ ಮಠದ ಪರಂಪರೆಯಲ್ಲಿ ರಾಯರು ಅವರಿದ್ದಾಗ ಒಂದು ಮಾತು ಹೇಳಿರ್ತಾರಂತೆ, ಭಾವ್ಯ ಸಂಶಯ ಮಹೋ ಗುರುವಂಶೇ ದರ್ಶನ ಶ್ರುತಿ ಪರಸ್ಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್. ಆ ಸುಮತೀಂದ್ರ ತೀರ್ಥ ಶ್ರೀಪಾದರಿಗೆ ಮುಂದೆ ಅಧ್ಯಯನ ಮಾಡ್ಲಿಕ್ಕಾಗತ್ತೆ ಅಂತ ಇಷ್ಟು ಗ್ರಂಥ ರಚನೆ ಮಾಡ್ತೀನಿ ಅಂತ ಹೇಳಿರ್ತಾರ ಅವರು. ಅವ್ರ ಶಿಷ್ಯರು ಕೇಳ್ತಾರಂತ, ಸ್ವಾಮಿ ರಾಯರೇ ಇಷ್ಟೆಲ್ಲ ಗ್ರಂಥ ರಚನೆ ಮಾಡಿದ್ರಿ, ಯಾರು ಓದ್ತಾರೆ ಇದನ್ನ? ಎಲ್ಲರಿಗೆ ಹಿಂಗ್ ಓದ್ಲಿಕ್ಕೆ ಸಾಧ್ಯ? ನಿಮ್ದು ಒಂದೊಂದು ಗ್ರಂಥವೇ ಗಂಭೀರವಾದ ಆಳವಾದ ಸಮುದ್ರ ಇದ್ದಾಗಿದೆ. ನಾವು ಒಂದೊಂದನ್ನು ಓದ್ತಾ ಇದ್ರೇನೆ ಅದರಲ್ಲೇ ಮುಳುಗ್ ಹೋಗ್ತೀವಿ. ಉಳಿದಿದ್ದನ್ನೆಲ್ಲ ಓದ್ಲಿಕ್ಕೆ ಯಾವಾಗ ಸಮಯ ಸಿಗುತ್ತೆ ಅಂತ ನಾವು ಕಾಯ್ತೀವಿ. ಅಂಥದ್ರಲ್ಲಿ ಇಷ್ಟೆಲ್ಲ ಗ್ರಂಥ ಬರೆದಿದ್ರಲ್ಲ, ಏನು ವಿಶೇಷ? ಅದಕ್ಕೆ ಹೇಳ್ತಾರೆ, ನಮ್ಮ ಗುರುವಂಶದಲ್ಲಿ ಅಂದ್ರೆ ಈ ಗುರು ಪರಂಪರೆಯಲ್ಲಿ ಮಹಾಜ್ಞಾನಿಯಾದ ಸುಮತೀಂದ್ರ ತೀರ್ಥರು ಅಂತ ಒಬ್ಬ ಮಹಾನುಭಾವರು ಬರ್ತಾರೆ. ಅವರು ಇದನ್ನೆಲ್ಲ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಹಾಕ್ತಾರೆ, ಆಮೂಲಾಗ್ರವಾಗಿ ಓದ್ಬಿಡ್ತಾರೆ. ಇವರು ಒಂದು ಅಕ್ಷರ ಬಿಡದಂತೆ ಸಮಗ್ರ ನಮ್ಮಿಂದ ರಚಿತವಾದ ಗ್ರಂಥಗಳ ಅಧ್ಯಯನವನ್ನು ಮಾಡಿ ತಾವು ಮುಂದೆ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್, ಅವರಿಗೆಲ್ಲ ಮುಂದೆ ಗ್ರಂಥ ರಚನೆ ಮಾಡೋ ವಿಷಯಕ್ಕೆ ಇದು ಸಾರ್ಥಕ ಆಗುತ್ತೆ ಅನ್ನೋ ನಿಟ್ಟಲ್ಲಿ ನಾವು ರಚನೆ ಮಾಡ್ತಾ ಇರೋದು ಅಂತ ಆ ರಾಯರು ತಮ್ಮ ಶಿಷ್ಯರಿಗೆ ಅವ್ರ ಕಾಲದಲ್ಲಿ ಹೇಳಿದ್ರಂತೆ. ರಾಯರಿಂದಲೇ ಮುಂದೆ ಪಟ್ಟಕ್ಕೆ ಬರ್ತಕ್ಕಂಥವ್ರು ಅನ್ನುವ ಅಭಿಧಾನವನ್ನ ಪಡ್ಕೊಂಡವರೇ ಸುಮತೀಂದ್ರ ತೀರ್ಥ ಗುರು ಸಾರ್ವಭೌಮರು, ಪ್ರಾತಸ್ಮರಣೀಯರು ಈ ಮಹಾನುಭಾವರು.